ಸದ್ಯಕ್ಕೆ ಮೂಕಾಂಬಿಕಾ ಕ್ಷೇತ್ರದಲ್ಲಿದ್ದಾರೆ. ಸಿಎಂ ವಿಜಯ್ ಬಂದಿರುವಂತಹ ನೇರ ಪ್ರಸಾರದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಸನ್ನಿಧಿಯಲ್ಲಿ ವಿಜಯ್ ಇದ್ದಾರೆ. ಅವರ ಬಹಳ ದಿನದ ಆಸೆ ಕೂಡ ಅಂತ ಅನ್ಸುತ್ತೆ ಮೇ ಬಿ. ಅದಕ್ಕಾಗಿ ದಿಢೀರಂತ ಇವತ್ತಿನ ಈ ಒಂದು ಭೇಟಿಯನ್ನು ನಿಗದಿಪಡಿಸಿರುವಂಥದ್ದು. ಆಮೇಲೆ ಬಹಳ ಉದಾಹರಣೆಗಳು ಕೂಡ ಅವರ ಕಣ್ಮುಂದಿದೆ. ಹಿಂದೆ ಸಿಎಂ ಗಾದಿಗೆ ಏರಿದ್ದಂತಹ MGR ಅಂದ್ರೆ ಸಿಎಂ ಆದ ನಂತರದಲ್ಲೇ ಅವರು ಬಂದಿದ್ದು. ಜಯಲಲಿತಾ ಅವರು ಕೂಡ ಸಿಎಂ ಆದ ನಂತರದಲ್ಲಿ ಬಂದಿದ್ದು. ಈಗ ವಿಜಯ್ ಅವರು ಕೂಡ ಕೆಲವೇ ದಿನಗಳ ಹಿಂದೆ ಸಿಎಂ ಆಗಿ ಅಧಿಕಾರವನ್ನ ತೆಗೆದುಕೊಂಡ ನಂತರದಲ್ಲಿ ಇವತ್ತು ಕೊಲ್ಲೂರು ಮೂಕಾಂಬಿಕಾ ತಾಯಿಯ ದರ್ಶನಕ್ಕೆ ಬಂದಿರುವಂಥದ್ದು. ಹಾಗಾಗಿ ತಮಿಳುನಾಡಿನ ರಾಜಕಾರಣದಲ್ಲೂ ಕೂಡ ಇದು ಒಂದಿಷ್ಟು ಚರ್ಚೆಗಳಿಗೆ, ಸಹಜವಾದಂಥ ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಬಟ್ ಇಲ್ಲಿರುವಂತಹ ಅವರ ಅಭಿಮಾನಿಗಳಿಗೆ, ಅವರ ಫಾಲೋವರ್ಸ್ಗಳಿಗೆ ಬಹಳ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಆ ದೃಶ್ಯವನ್ನಾಗಲೇ ನಾವು ನೋಡ್ತಾ ಇದ್ವಿ. ವಿಜಯ್ ಅವರು ನಮ್ಮೂರಿಗೆ ಬಂದಿರುವಂಥದ್ದು ಬಹಳ ಖುಷಿ ವಿಚಾರ. ಬಹಳ ಹಿಂದಿನಿಂದಲೂ ಕೂಡ ನಾವು ನೋಡಬೇಕು, ಕಣ್ಣಾರೆ ಕಾಣಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಅದು ಇವತ್ತು ಈಡೇರ್ತಾ ಇದೆ ಅಂತ ಅವರು ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ರು. ಮತ್ತೊಂದು ಕಡೆ ಮಳೆ ಕೂಡ ಧೋ ಅಂತ ಸುರಿತಾ ಇದೆ. ಇವತ್ತು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಅವರು ನೇರವಾಗಿ ಕೊಲ್ಲೂರಿಗೆ ಬಂದ ತಕ್ಷಣ ಅವರಿಗೆ ನಿಗದಿಪಡಿಸಿದಂತಹ ಜಾಗಕ್ಕೆ ಹೋಗಿ ಬಟ್ಟೆ ಬದಲಾವಣೆ ಮಾಡಿಕೊಂಡು, ಯಾಕಂದರೆ ಆ ದೇವಸ್ಥಾನದ ಶಿಷ್ಟಾಚಾರ ಪಂಚೆ ಮತ್ತು ಶರ್ಟ್ ಇಲ್ದೇನೆ, ಮೈ ಮೇಲೆ ಬಟ್ಟೆ ಇಲ್ದೇನೆ ಅವರು ತಾಯಿ ದರ್ಶನವನ್ನು ಪಡಿಬೇಕಾಗಿರುತ್ತೆ. ಯಾವ ರೀತಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಇದೆ, ಅದೇ ರೀತಿಯಾಗಿ ಕೊಲ್ಲೂರು ಕ್ಷೇತ್ರದಲ್ಲೂ ಈ ಶಿಷ್ಟಾಚಾರ ಇದೆ, ಡ್ರೆಸ್ ಕೋಡ್ ಇದೆ. ಸೊ ಪುರುಷರು ಪಾಲನೆ ಮಾಡಬೇಕಾದಂತಹ ಡ್ರೆಸ್ ಕೋಡ್. ಹಾಗೆಯೇ ಸಿಎಂ ವಿಜಯ್ ಅವರು ಕೂಡ ಬಂದ ತಕ್ಷಣ ಅವರು ಬಟ್ಟೆ ಬದಲಾವಣೆ ಮಾಡಿಕೊಂಡು ಈಗ ತಾಯಿ ಸನ್ನಿಧಿಯಲ್ಲಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನ ಕೂಡ ಆಗುತ್ತೆ. ಈಗಾಗಲೇ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ರು. ಮಧ್ಯಾಹ್ನದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಹೋಮ ಹವನ ಇರೋದಿಲ್ಲ ಸಹಜವಾಗಿ ಕ್ಷೇತ್ರದಲ್ಲಿ. ಹಾಗಾಗಿ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಪೂಜೆ, ಹೋಮ ಹವನ ಯಾವುದೂ ಇಲ್ಲ. ಕೇವಲ ಮಂಗಳಾರತಿ, ತೀರ್ಥ ಪ್ರಸಾದ, ದರ್ಶನ ಅಷ್ಟೇ ಇರುತ್ತೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಅವರಿಗಿರುವಂಥ ಮಾಹಿತಿ ಅಷ್ಟೇ. ಇನ್ನೇನಾದರೂ ಸಿಎಂ ವಿಜಯ್ ಅವರು ತಮ್ಮ ಮನಸ್ಸಲ್ಲಿನೇನಾದರೂ ಹರಕೆಯನ್ನು ಹೊತ್ತುಕೊಂಡಿದ್ರೆ ಅದರ ಪ್ರಕಾರವಾಗಿ ಸನ್ನಿಧಿಗೆ ಬಂದಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಆಗಿರಬಹುದು ಅಥವಾ ಅರ್ಚಕರಿಗಾಗಿರಬಹುದು, ಯಾರಿಗೂ ಆ ಬಗ್ಗೆ ಮಾಹಿತಿಯನ್ನು ನೀಡಲಾಗಿಲ್ಲ. ಆದರೆ ಈ ದರ್ಶನದ ನಂತರದಲ್ಲಿ ಸಿಎಂ ವಿಜಯ್ ಅವರು ಈ ಬಗ್ಗೆ ಏನಾದರೂ ಮಾತನಾಡಿದರೆ, ಆ ಬಗ್ಗೆ ಏನಾದರೂ ಹೇಳಿಕೊಂಡ್ರೆ ಆಗ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಈ ಒಂದು ಭೇಟಿಗೆ. ಅಥವಾ ಯಥಾಸ್ಥಿತಿಯಾಗಿ ತಾಯಿ ದರ್ಶನಕ್ಕಾಗಿ ಬಂದಿರಲೂಬಹುದು. ಯಾಕಂದರೆ ಸಿಎಂ ಆಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ನೂತನ ಸಿಎಂ ಆಗಿ ಅಧಿಕಾರದಲ್ಲಿರುವಂತಹ ವ್ಯಕ್ತಿ. 8 ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದಂಥ ಪೀಠ ಮೂಕಾಂಬಿಕಾ ಕ್ಷೇತ್ರ ಇದು ಕೂಡ ಹೌದು, ಕೊಲ್ಲೂರು. ಸೊ ಹಾಗಾಗಿ ಶಕ್ತಿ ದೇವತೆಯನ್ನು ಅರಸಿ ಕೂಡ ಬಂದಿರಬಹುದು ಸಹಜವಾಗಿ. ಆಶೀರ್ವಾದಕ್ಕಾಗಿ, ತಾಯಿ ದರ್ಶನಕ್ಕಾಗಿ ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅಥವಾ ತಮ್ಮ ಮನಸ್ಸಲ್ಲಿ ವಿಶೇಷವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಅಥವಾ ಹರಕೆಯನ್ನು ಕಟ್ಕೊಂಡಿದ್ದಿದ್ರೆ, ಏನಾದರೂ ಒಂದು ಅಂದುಕೊಂಡು ತಾಯಿ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಅವರೇನಾದರೂ ಕೇಳ್ಕೊಂಡಿದ್ದಿದ್ರೆ ಮೇ ಬಿ ಅದಕ್ಕಾಗೂ ಕೂಡ ಬಂದಿರುವಂತಹ ಚಾನ್ಸಸ್ ಇದೆ. ಆದರೆ ಯಾವುದೇ ರೀತಿಯಾದಂಥ ವಿಶೇಷ ಹವನ, ಹೋಮ, ಪೂಜೆ ಪುನಸ್ಕಾರ, ಅಭಿಷೇಕ ಇಂಥದ್ಯಾವುದರ ಬಗ್ಗೆ ಕೂಡ ಮಾಹಿತಿ ಇಲ್ಲ.